ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ವಿಶ್ವ ಏಡ್ಸ್ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ, ಏಡ್ಸ್ ರೋಗ ರಕ್ತದಿಂದ ಹರಡುವ ಕಾಯಿಲೆಯಾಗಿದ್ದು, ಲೈಂಗಿಕ ಸಂಪರ್ಕ, ಒಬ್ಬರು ಬಳಸಿದ ಸೂಜಿ, ಕತ್ತರಿ ಮತ್ತೊಬ್ಬರು ಬಳಸಿದಾಗ ಸ್ತನ್ಯಪಾನ ಮುಂತಾದ ಕಾರಣಗಳಿಂದ ಏಡ್ಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಎಂದರು. ಏಡ್ಸ್ ಸೋಂಕು ತಡೆಯಲು ಜನಸಾಮಾನ್ಯರಲ್ಲಿ ಸೂಕ್ತ ಅರಿವು ಮೂಡಿಸಬೇಕು. ಒಳ್ಳೆಯ ಆರೋಗ್ಯ ಹೊಂದಿರಬೇಕು ಎಂದರೆ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು. ಏಡ್ಸ್ನಿಂದ ಸೋಂಕಿತ ಹಾಗೂ ಕಳಂಕ, ತಾರತಮ್ಯಕ್ಕೆ ಒಳಗಾದ ವ್ಯಕ್ತಿಗಳಿಗೆ ನೈತಿಕ ಬೆಂಬಲ ನೀಡಬೇಕು. ಸರ್ಕಾರ HIV ಸೋಂಕಿತರಿಗೆ ಹಲವಾರು ರೀತಿಯ ಯೋಜನೆಗಳನ್ನು ನೀಡಿ ಸೋಂಕು ತಡೆಯಲು ಮುಂದಾಗುತ್ತಿದೆ. ಏಡ್ಸ್ ಸೋಂಕಿತರು ಸರ್ಕಾರದ ಸೌಲಭ್ಯ ಸದುಪಯೋಗ ಪಡಿಸಿಕೊಳ್ಳಬೇಕು. ಎಲ್ಲರೂ ಒಂದಾಗಿ ಏಡ್ಸ್ ವಿರುದ್ಧ ಹೋರಾಡುವಂತೆ ಪ್ರೇರೇಪಿಸಲು ಪ್ರತಿ ಡಿಸೆಂಬರ್ 1ರಂದು ಆಚರಿಸಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಏಡ್ಸ್ ಮುಕ್ತ ಜಿಲ್ಲೆಯಾಗಬೇಕೆಂದು ತಿಳಿಸಿದರು. ಇತ್ತೀಚೆಗೆ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ, ಹೈಜಿನಿಕ್ ಆಲ್ವೇಸ್ ಅ ಪ್ರಾಬ್ಲಮ್. ಇದು ಹೈಜಿನಿಕ್ ಇಂದ ಬರೋದಿಲ್ಲ, ಆದರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ, ನಮಗೆ ಅವೇರ್ನೆಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈ ರೋಗಗಳಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ. ಈಗ ಏಡ್ಸ್ ಅಂತ ಬಂದಾಗ ಯಾವ ರೀತಿ ಬರುತ್ತೆ ಅಂತ ಫಸ್ಟ್ ನಮಗೆ ತಿಳ್ಕೋಬೇಕು. ನಿಮಗೆ ಗೊತ್ತಿರೋಂಗೆ ಏಡ್ಸ್ ಬರೋದು ಯಾವಾಗ? ಬ್ಲಡ್ ಟ್ರಾನ್ಸ್ಮಿಷನ್ ಅಲ್ಲಿ ಆಗುತ್ತೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಆಗುತ್ತೆ, ಇಂಜೆಕ್ಷನ್ ಯೂಸ್ ಮಾಡ್ಬೇಕಾದ್ರೆ ನೀಡಲ್ಸ್, ಒಬ್ಬರಿಗೂ ಚುಚ್ಚಿದ್ದು ಏಡ್ಸ್ ಬಂದಿರೋರು ಚುಚ್ಚಿದ್ರು, ಇನ್ನೊಬ್ರು ಚುಚ್ಚಿದ್ರೆ ಆಗುತ್ತೆ. ಹಾಗೆ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಈ ಏಡ್ಸ್ ಬರುತ್ತೆ. ಸೊ ಏಡ್ಸ್ ನ ಬಂದ ಕೂಡಲೇ ಆ ಮನುಷ್ಯ ತೊಟ್ಟೋಗ್ತಾನೆ ಅಂತ ಏನಿಲ್ಲ. ಪ್ರಿವೆಂಟಿವ್ ಮೆಜರ್ಸ್ ಇದೆ. ಅದಕ್ಕೆ ಅವ್ರಿಗೆ ಅದರ ಒಂದು ವೈರಸ್ನ ಒಂದು ಅತಿಮಿತಿಗೆ ತರೋಂಥ ಕಂಟ್ರೋಲಿಂಗು ಕೂಡ ಇದೆ. ಸೊ ಅದಕ್ಕೆ ಏನು ಮಾಡಬೇಕು? ಯಾರು ಡಿಟೆಕ್ಟ್ ಆಯಿತು ಅಂತಂದರೆ ದಿ ಫಸ್ಟ್ ಥಿಂಗ್ ಇಸ್ ಯು ಟು ಗೋ ಟು ದಿ ಕನ್ಸರ್ನ್ ಡಾಕ್ಟರ್ ಹತ್ರ ಹೋಗಿ ಏನೇನು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೋ ಅದನ್ನ ತಗೋಬೇಕಾಗುತ್ತೆ. ಇದು ಒಂದು ಅಂತ ಬಂದವ್ರಿಗೆ. ಬರಲಿಲ್ಲದ ಅಂದರೆ ಒಂದು ಹಂತದಲ್ಲಿ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ವಾಟ್ ಆರ್ ದಿ ಪ್ರಿವೆಂಟಿವ್ ಮೆಜರ್ಸ್ ಏನು ಅಂತ ತಿಳ್ಕೊಬೇಕು. ಈ ಡಿಸೀಸ್ ಹೆಂಗೆ ಬರುತ್ತೆ ಅಂತ ನಮ್ಗೆ ಗೊತ್ತಾದಾದ್ಮೇಲೆ ಅದಕ್ಕೆ ಹೋಗ್ಬಾರ್ದು. ಆ ಪರ್ಟಿಕ್ಯುಲರ್ ಯಾವ ರೀತಿ ಬರುತ್ತೆ, ಏನು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕು ಆ ಥರ ಪ್ರಿವೆಂಟಿವ್ ಮೆಜರ್ಸ್ ನಾವು ತಗೋಬೇಕು. ಸೊ ಈ ವರ್ಷದ್ದು ನೀವು ನೋಡಿದ್ರೆ 2024 ನೀವು ನೋಡಿದ್ರೆ ಟೇಕ್ ಅ ರೈಟ್ ಪಾತ್, ಮೈ ಹೆಲ್ತ್ ಮೈ ರೈಟ್ ಅಂದ್ರೆ ಏನ್ ಹೇಳಿ, ನಾವು ಯಾವ ಹಾದಿ ನಡೀತೀವೋ ಆ ಹಾದಿ ಸರಿಯಾಗಿರ್ಬೇಕು. ನನ್ನ ಆರೋಗ್ಯ ನನ್ನ ಹಕ್ಕು ಅಲ್ವಾ? ನಾವು ಯಾರಾದ್ರೂ ಒಬ್ಬರನ್ನ ಏಡ್ಸ್ ಪೇಷಂಟ್ಸ್ನ ಯಾರಾದ್ರೂ ನೋಡ್ತು ಅಂದ್ರೆ ನಾವು ಯಾವ ರೀತಿ ನೋಡ್ತೀವಿ ಒಬ್ಬರನ್ನ? ಅವ್ರಿಗೇನೋ ಒಂದು ಕಾಯಿಲೆ ಬಂದಿದೆ, ಇಲ್ಲ ಅಂತ ಕೇಳ್ತಾರೆ, ಬಟ್ ಅವ್ರು ನೋಡೋ ರೀತಿ ನಮ್ಮ ದೃಷ್ಟಿಕೋನ ಸರಿಯಾಗಿರ್ಬೇಕು. ಕಾಯಿಲೆ ಬಂದ ಕೂಡಲೇ ಅವ್ರನ್ನ ದೂರ ಇಟ್ಟರೆ ಏನಾಗುತ್ತೆ? ಅವರು ಮೊದಲೇ ಮಾನಸಿಕವಾಗಿ ಕೊರಗ್ತಾ ಇರ್ತಾರೆ. ಅವ್ರಿಗೆ ಮಾನಸಿಕವಾಗಿ ಕೊರಿತಾ ಇದ್ದವ್ರಿಗೆ ಇನ್ನೂ ಒಂದು ಸ್ವಲ್ಪ ಆದ್ರೆ ಅವ್ರಿಗೆ ಯಾವ ಡಿಸೀಸ್ ಇದೆಯೋ ಅದು ಅವ್ರನ್ನ ತಿನ್ನೋಕ್ಕಿಂತ ಮುಂಚೆ, ಅವ್ರನ್ನೇ ನಾಶ ಮಾಡೋಕ್ಕಿಂತ ಮುಂಚೆ ನಾವೇ ಅವ್ರನ್ನ ನಾಶ ಮಾಡ್ಬಿಡ್ತೀವಿ. ಕಾರ್ಯಕ್ರಮಕ್ಕೂ ಮುನ್ನ ಏಡ್ಸ್ ತಡೆಯಲು ಅರಿವು ಮೂಡಿಸುವ ಜಾಥಾ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಸಾಗಿ ರಸ್ತೆಗಳಲ್ಲಿ ಬ್ಯಾನರ್ ಪ್ರದರ್ಶಿಸುವ ಮೂಲಕ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಬಳಿ ಮುಕ್ತಾಯವಾಯಿತು. ಜಿಲ್ಲಾ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಪ್ರಕಾಶ್ ಮಾತನಾಡಿ, ಮಾರಕ ರೋಗಗಳಲ್ಲಿ ಜಗತ್ತನ್ನ ಕಾಡಿದ್ದ ಏಡ್ಸ್ ರೋಗವೂ ಒಂದು. ಇದೊಂದು ರಕ್ತದಲ್ಲಿ ಹರಡುವ ಕಾಯಿಲೆಯಾಗಿದೆ. ಈ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವ ಏಡ್ಸ್ ದಿನ ಮೊದಲ ಬಾರಿಗೆ 1988ರಲ್ಲಿ ಆಚರಿಸಲಾಯಿತೆಂದರು. ಈ ವೇಳೆ 2024ರ ವಿಶ್ವ ಏಡ್ಸ್ ದಿನದ ಘೋಷವಾಕ್ಯವಾದ ಸರಿಯಾದ ಮಾರ್ಗದಲ್ಲಿ ಹಕ್ಕುಗಳನ್ನು ಪಡೆಯೋಣ, ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಪ್ರತಿಜ್ಞಾವಿಧಿ ಬೋಧಿಸಿ ಏಡ್ಸ್ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಸಾಧನೆಗೈದ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ, ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾಧಿಕಾರಿ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ DT ಉಮಾ, ತಾಲೂಕು ವೈದ್ಯಾಧಿಕಾರಿ ಮಂಜುಳಾ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.